ಪಕ್ಷದಲ್ಲಿ ಬಹಳಷ್ಟು ಬದಲಾವಣೆ ಕೇಳಿರ್ತದೆ. ಏನು ನೋಡ್ಬೇಕು ವಿರೋಧ ಪಕ್ಷದ ನಾಯಕನ ಬದಲಾವಣೆ ಬಹುತೇಕ ಮಾಡ್ತಾರ. ನೋಡ್ರಿ, ಈಗ ಏನಾಗಿದೆ, ಸಮರ್ಥವಾಗಿ ವಿಧಾನಸಭೆಯಲ್ಲಿ ಈ ಸರ್ಕಾರನ ಇಕ್ಕಟ್ಟು ಸೀಲಿಸ್ಬೇಕಾಯ್ತು. ಇಟ್ಟು ಹಗರಣ ಮಾಡ್ತಾ ಇದ್ದಾರೆ. ಏನೋ ಅದನ್ನ ಬರೀ ಒಂದು ಜೈಲು ಬರೋ ಧಿಕ್ಕಾರ ಒಂದು ಬಸ್ನಾಗ ಹೋಗಿ ಕೂತು ಅಲ್ಲಿ ಓದ್ಕೊಂಡು ಪೊಲೀಸರು ಒಳಗೆ ಸಲ್ಯೂಟ್ ಹೊಡೆದು ಚಹಾ ಕಾಫಿ ಇಡ್ಲಿ ದೋಸೆ ತರಿಸಲಿ ಅಂತ ತಿನ್ನೋದು ಬಂದು ಭಾರಿ ಉಗ್ರ ಹೋರಾಟ. ಇವೆಲ್ಲ ಬೇಡ. ನಿಮ್ಮ ನೇರವಾಗಿ ಹೋರಾಟ ಮಾಡೋದಿದ್ರೆ ಅಮಿತ್ ಶರ್ನ ಏನು ಪತ್ರ ಬರ್ದಿಲ್ಲ. ನಾಳೆ ಅದಕ್ಕೇನಾದರೂ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ನಾ PIL ಆಗ್ತೀನಿ ಹೈಕೋರ್ಟ್ನಲ್ಲಿ. ಸರ್ಕಾರ ಇದನ್ನು CBI ಕೊಡಲೇ ಇಲ್ಲ ಅಂದರೆ ನಾಳೆ PIL ಇದನ್ನು ಮಾಡಿರಿ. ಸುಮ್ಮನೆ ಕಾಟಾಚಾರಕ್ಕೆ ನಮ್ಮ ಹುಳ ನೀವು ತೆಗೆದು ನಮ್ಮ ಹುಳಕ್ಕೆ ನೀವು ತೆಗಿಬಿಡ್ರಿ ನಿಮ್ಮದು ಅಂದರೆ ವಿರೋಧ ಪಕ್ಷ ಆಗೋದಿಲ್ಲ. ವಿರೋಧ ಪಕ್ಷ ಅನ್ನೋದಿಲ್ಲ, ನಾವು ಪ್ರತಿಪಕ್ಷ. ಅವ್ರು ತಪ್ಪು ಮಾಡಿದ್ದನ್ನು ಹುಡುಕಲಕ್ಕೆ ನಾವು ಜನ ನಮ್ಮನ್ನು ಇಲ್ಲಿ ಕುಂಡಿರ್ತಾರೆ. ಬಿಟ್ಟು ನಾವು ಬರೀ ಖಂಡನೆ ಒಂದು ಜೈಲು ಬರುವಾದ್ರೆ ಏನಾಗೋದಿಲ್ಲ. ಆಗ್ತಿಲ್ಲ. ಈಗ ಅದರದ್ದು ಉತ್ತರ ಈಗ ಅಮಿತ್ ಶಾ ಅವ್ರಿಗೆ ಬರೆದಿದ್ದೀವಿ. ಅದರ ಮುಂದಿನ ಹಂತ ಯಾವುದೇ ಅದ್ರ ಮ್ಯಾಗ ಕ್ರಮ ಆಗದೇ ಇದ್ದರೆ ನಾನೇ ಸಾರ್ವಜನಿಕ ಹಿತಾಸಕ್ತಿ ಹಾಕ್ತೀನಿ. ಇಷ್ಟು 187 ಕೋಟಿ ನೋಡ್ರಿ ಶಿಕ್ಷೆ ಆಗಬೇಕು. ಬಡವ್ರ ರೊಕ್ಕ ತಿಂದು ನಾವು ಯಾವನೂ ಹೊರಗೆ ಅಡ್ಡಾಡಬಾರ್ದು. ಅವನು ಜೈಲಿಗೆ ಹೋಗಲೇಬೇಕು. ಇಲ್ಕಂದ್ರೆ ಏನಾಗ್ತದೆ, ಸರ್ಕಾರ ಜನಪ್ರತಿನಿಧಿಗಳು ಹಗಲು ದೊರಡಕೋರಾಗ್ತಾರೆ. ಇದನ್ನು ನಾನು ಅವಕಾಶ ಕೊಡೋದಿಲ್ಲ. ನಾಳೆ PIL ಆಗ್ತೀನಿ. CBIಗೆ ಇದನ್ನು ಕೊಡ್ಬೇಕಂತೇಳಿ ನಾನು ಹೈಕೋರ್ಟಿಗೆ ಮನವಿ ಮಾಡ್ಕೊತೀನಿ. ಇನ್ನೊಂದು ವಾರ ನೋಡ್ತೀನಿ. ನೋಡಿ ನಾ ಅದನ್ನ ಮ್ಯಾಗ ಕ್ರಮ ತಗೋತೀನಿ.